ಮಾಧ್ಯಮದ ಸ್ನೇಹಿತರೆ, ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ ಸಮನ್ವಯ ಸಮಿತಿ ಸಭೆಯನ್ನ ಮಾಡಿದ್ರಿ. ಪ್ರತಿ ವಿಧಾನಸಭಾ ಅಧಿವೇಶನದ ಮುಂಚೆ ನಮ್ಮ ಎರಡೂ ಪಕ್ಷಗಳು ಎನ್ಡಿಎ ಪಾರ್ಟ್ನರ್ ಪಾರ್ಟಿ ಕೇಂದ್ರ ಮತ್ತು ರಾಜ್ಯದಲ್ಲಿ ನಾವು ಕಳೆದ ಎಲ್ಲ ವಿಧಾನಸಭೆಯಲ್ಲೂ ಕೂಡ ಜೆಡಿಎಸ್ ಮತ್ತು ಬಿಜೆಪಿ ಒಟ್ಟೊಟ್ಟಿಗೆ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ತಲ್ಲಿ ಪರಿಣಾಮಕಾರಿಯಾಗಿ ಕೆಲಸ ಮಾಡಿದಿರಿ. ಮೂಡ ಹಗರಣ ಇರ್ಬೋದು, 14 ಸೈಟ್ ವಾಪಸ್ ಕೊಡಿಸದಂತ ಪ್ರಕರಣ ಇರ್ಬೋದು, ವಾಲ್ಮೀಕಿ ಹಗರಣದಲ್ಲಿ ಮಂತ್ರಿ ರಾಜೀನಾಮೆ ಕೊಟ್ಟಂತ ವಿಚಾರ ಇರ್ಬೋದು, ಮತ್ತೆ ಕ್ರಿಕೆಟ್ ಸ್ಟೇಡಿಯಂ ಅಲ್ಲಿ ಸತ್ತಂತ 11 ಜನ ಅಮಾಯಕ ವಿದ್ಯಾರ್ಥಿಗಳೇನಿದ್ದಾರೆ ಆ ವಿಚಾರ ಇರ್ಬೋದು. ಎರಡನ್ನೂ ಕೂಡ ಬಹಳ ಪ್ರಖರವಾಗಿ ಬಿಜೆಪಿ ಮತ್ತು ಜೆಡಿಎಸ್ ನಮ್ಮೆಲ್ಲ ಶಾಸಕರು ಮುಖಂಡರು ಸಮರ್ಥವಾಗಿ ವಿಧಾನಸಭೆ ವಿಧಾನ ಪರಿಷತ್ತಲ್ಲಿ ಪ್ರತಿಪಾದನೆ ಮಾಡಿದಿರಿ. ನಾವು ವಿರೋಧ ಪಕ್ಷವಾಗಿ ಸರ್ಕಾರ ನಡೀತಾ ಇರುವಂತ ಈ ತಪ್ಪು ಹಾದಿ ಏನಿದೆ, ಜನಗಳಿಗೆ ಕೊಟ್ಟಂತ ಭರವಸೆಗಳೇನಿದೆ ಅದರ ವಿರುದ್ಧವಾಗಿ ನಡೀತಾ ಇರುವಂತ ಸರ್ಕಾರದ ವಿರುದ್ಧವಾಗಿ ಮತ್ತು ಈ ಸರ್ಕಾರ ದುಡ್ಡು ವಸೂಲಿ ಮಾಡುವಂತ ಒಂದು 60% ಕಮಿಷನ್ ವಸೂಲಿ ಮಾಡುವಂತ ಸರ್ಕಾರವಾಗಿ ರೂಪುಗೊಂಡಿರೋದ್ರಿಂದ ಕರ್ನಾಟಕವನ್ನ ಎಟಿಎಂ ಮಾಡಿಕೊಂಡು ಕೇಂದ್ರಕ್ಕೆ ಹಣ ಕಳಿಸುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಕಾಂಗ್ರೆಸ್ ಅಲ್ಲಿ ಆಗಿರೋದ್ರಿಂದ ಇದರ ವಿರುದ್ಧ ಹೋರಾಟವನ್ನ ನಾವು ಮಾಡ್ತಾ ಇದ್ದೀವಿ. ಈಗ ವಿಧಾನಸಭೆಗೆ ಸಂಬಂಧಪಟ್ಟಂತೆ ಸುಮಾರು ಒಂದು 10-12 ವಿಚಾರಗಳು ನಮ್ಮ ಎರಡೂ ಪಾರ್ಟಿಯ ಸಮನ್ವಯ ಸಮಿತಿಯಲ್ಲಿ ಚರ್ಚೆ ಆಯಿತು. ಸುಮಾರು 1 ಗಂಟೆಗಳ ಕಾಲ ಚರ್ಚೆ ಆಯಿತು. ಸನ್ಮಾನ್ಯ ಕುಮಾರಸ್ವಾಮಿಯವರು ಈ ಸಭೆಗೆ ಬಂದು ನಮಗೆಲ್ಲ ಮಾರ್ಗದರ್ಶನ ಮಾಡಿದ್ದಾರೆ. ಅದೇ ರೀತಿ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರು ಕೂಡ ಫೋನಲ್ಲಿ ಕನೆಕ್ಟ್ ಆಗಿ ಅವರು ಕೂಡ ಸಲಹೆಗಳನ್ನು ನಮ್ಮ ವಿಜಯೇಂದ್ರ ಅವರು ಕೂಡ ಸಲಹೆಗಳನ್ನು ಕೊಟ್ಟಿದ್ದಾರೆ. ಆ ಎಲ್ಲ ಸಲಹೆಗಳನ್ನು ತೆಗೆದುಕೊಂಡು ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಾದಾಗ ಈ ಒಂದು ಸಭೆ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಉತ್ತರ ಕರ್ನಾಟಕದಲ್ಲೇ ಇರುವಂತಹ ಸಮಸ್ಯೆಗಳಿಗೆ ಚರ್ಚೆ ಆಗಬೇಕಾಯಿತು. ಈ ಸರ್ಕಾರ ಒಂದು ರೀತಿ ಕಾಟಾಚಾರಕ್ಕೆ ನಡೀತಾ ಇದೆ. ಈ ಅಧಿವೇಶನ ಸುಮಾರು 8 ದಿನ ಬಿಟ್ರೆ ಅದಕ್ಕಿಂತ ಜಾಸ್ತಿ ನಡೆಯಲ್ಲ. ಯಾಕಂದ್ರೆ ಸಿಟ್ಟಿಂಗ್ MLA ತೀರೋಗಿರೋದ್ರಿಂದ 1 ದಿನ ನಡೆಯಲ್ಲ ಅಂತ ಅನ್ಸುತ್ತೆ. ಕಡಿಮೆ ಅವಧಿ. ಪ್ರತಿ ಬಾರಿನೂ ಉತ್ತರ ಕರ್ನಾಟಕ ಚರ್ಚೆ ಬಂದಾಗ ಆಡಳಿತ ಪಕ್ಷ ಏನ್ ಮಾಡುತ್ತೆ, ಅವರ ಮರ್ಜಿಗೋಸ್ಕರ ಮತ್ತೆ ಅವ್ರ ಬಿಲ್ ಪಾಸ್ಗಳು ನಮ್ಮ ವಿಶ್ವನಾಥ್ ಹೇಳ್ತಾ ಇದ್ರು ಎಲ್ಲ ಬೆಂಗಳೂರದೇ ತಂದಿದಾರಂತೆ. ಬೆಂಗಳೂರು ಅಭಿವೃದ್ಧಿ, ಬೆಂಗಳೂರು ಕಾರ್ಪೊರೇಷನ್ ಈ ತರದ ವಿಚಾರಗಳೇ ತಂದಿದ್ದಾರೆ. ಅದನ್ನ ನೀವೆಲ್ಲ ಹೇಳಿದ್ದು 30 ನಾರಾಯಣ ಸ್ವಾಮಿ ಅವರು ಎಲ್ಲ ಬಿಲ್ಗಳು ಬೆಂಗಳೂರದು ಈ ತರದಾದ್ರೆ ಉತ್ತರ ಕರ್ನಾಟಕದಲ್ಲಿ ಸಭೆ ಮಾಡೋದು, ವಿಧಾನಸಭೆ ನಡೆಸೋದು ಅವಶ್ಯಕತೆ ಏನಿದೆ? ಸರ್ಕಾರ ಅಲ್ಲಿ ನಡೆಸಬೇಕು ಅಂತ ಆಗಿರುವಂತದ್ದು. ಹಿಂದೆ ಕುಮಾರಸ್ವಾಮಿಯವರಿದ್ದಾಗ, ಯಡಿಯೂರಪ್ಪನವರಿದ್ದಾಗ ಅಲ್ಲೊಂದು ಭವನ ಆಗಬೇಕು, ಅಲ್ಲಿ ಅದಕ್ಕೆ ಮಾನ್ಯತೆ ಸಿಗಬೇಕು, ಅಲ್ಲಿ ಚರ್ಚೆ ಆಗಬೇಕು. ಉತ್ತರ ಕರ್ನಾಟಕದ್ದು ಹಳೆ ಮೈಸೂರು ತರ ಅದನ್ನು ಕೂಡ ಅಭಿವೃದ್ಧಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಅಲ್ಲಿ ವಿಧಾನಸಭಾ ಅಧಿವೇಶನ ಮಾಡುವಂತ ಒಂದು ಕೆಲಸವನ್ನ ಮಾಡಿದ್ರು. ಈಗ ಅಲ್ಲಿ ಅಧಿವೇಶನನೇ 8 ದಿನಕ್ಕೆ ನಿಂತಿದೆ. ಅದಕ್ಕೆ ನಾವು 20 ದಿನ ಆದರೂ ವಿಧಾನಸಭಾ ಅಧಿವೇಶನ ನಡೆಸಬೇಕು ಅನ್ನೋ ಡಿಮ್ಯಾಂಡ್ ಅನ್ನ ನಾವು ಈ ಅಧಿವೇಶನದಲ್ಲಿ ಇಡ್ತಾ ಇದ್ದೀವಿ. BSc ಮೀಟಿಂಗ್ ಅಲ್ಲಿ ಇಡ್ತಾ ಇದ್ದೀವಿ. ಪ್ರಮುಖವಾಗಿ ಅಲ್ಲಿ ಕೊನೆ ದಿನಕ್ಕೆ ಚರ್ಚೆ ಕೊಡ್ತಾರೆ. ಉತ್ತರ ಕರ್ನಾಟಕದಲ್ಲಿ ಕೊನೆ 2-3 ದಿನ ಕೊಟ್ಬಿಟ್ಟು ಕೊನೆಯಲ್ಲಿ ಮುಖ್ಯಮಂತ್ರಿ ತಿಪ್ಪೆ ಸಾರಿಸಿ ಸಂತೆ ಭಾಷಣ ಮಾಡಿ ಹೋಗಿದ್ದಾರೆ. ಆದ್ರೆ ಇದುವರೆಗೂ ಅವರು 2.5 ವರ್ಷದಲ್ಲಿ ಕೊಟ್ಟಂತ ಉತ್ತರ ಕರ್ನಾಟಕಕ್ಕೆ ಏನ್ ಭರವಸೆ ಕೊಟ್ಟಿದ್ರು, ಕೈಗಾರಿಕೆ ತರ್ತೀನಿ, ಶಾಲೆಗಳು ಮಾಡ್ತೀರಿ, ನೀರಾವರಿ ಯೋಜನೆಗೆ ಹಣ ಕೊಡ್ತೀರಿ ಅಂತ ಎಲ್ಲ ಮೋಸ ಮಾಡಿದ್ದಾರೆ. ಮೋಸ ಮಾಡಿ ಅನ್ಯಾಯ ಮಾಡಿದ್ದಾರೆ. ಅದು ಕೃಷ್ಣೆ ಇರ್ಬೋದು, ಎಲ್ಲ ನದಿಗಳು ಇವತ್ತು ಗೇಟ್ ಕಿತ್ತೋಗಿ 1 ವರ್ಷ ಆಯ್ತು. ಡ್ಯಾಮ್ದು ತುಂಗಭದ್ರಾ ಇನ್ನು ಅವನಿಗೆ 12 ಕೋಟಿ ರೂಪಾಯಿ ಪೇಮೆಂಟ್, ಫಸ್ಟ್ ಪೇಮೆಂಟ್ ಒಟ್ಟು 65 ಕೋಟಿ ಏನೋ ಬರ್ಬೋದು. ಅದು 2 ಕೋಟಿ. ಅದಿನ್ನು 12 ಕೋಟಿ ಕೊಡಕ್ಕೆ ಯೋಗ್ಯತೆ ಇಲ್ಲ ಈ ಸರ್ಕಾರಕ್ಕೆ.
12 ಕೋಟಿ ಕೊಡಕ್ಕೆ ಯೋಗ್ಯತೆ ಇಲ್ಲ. ಅವನ್ ಕೆಲಸ ನಿಲ್ಸ್ಬಿಟ್ಟಿದ್ದಾನೆ. ನಾನು ಹೋಗಿ 2 ದಿನದಿಂದ ಹೋಗಿ ಅಲ್ಲಿ ಸ್ಥಳ ಪರಿಶೀಲನೆಗೆ ಹೋಗಿದ್ದೆ. ನಾನು ಹೋದಾಗ ಅವ್ರು ಮಾಡಿರೋದೇ 14 ಗೇಟು, ಅದು ಇನ್ನೂ ನಡೀತಾ ಇದೆ ಕೆಲಸ. ಒಟ್ಟು 32 ಗೇಟು ಅಲ್ವಾ? 32 ಗೇಟ್ ಆಗ್ಬೇಕು. ಯಾವಾಗ ಮಾಡ್ತಾರೆ? ನಾನು ಕೇಳಿದೆ ಅಧಿಕಾರಿಗಳನ್ನ. ಅವ್ರು ಹೇಳಿದ್ರು ಮಾರ್ಚ್ ಏಪ್ರಿಲ್ ಅಂತ ಹೇಳಿದ್ರು. ಮಾರ್ಚ್ ಏಪ್ರಿಲ್ ಅಲ್ಲಿ ಹೇಳಿದ್ರೆ ಅವರು, ಇದು ಅಕ್ಟೋಬರ್ ನವೆಂಬರ್ ಅಲ್ಲೂ ಆಗಲ್ಲ. ಅಂದ್ರೆ ಮುಂದೆ ಈಗಾಗಲೇ 2ನೇ ಬೆಳೆ ಸಿಗ್ತಾ ಇಲ್ಲ ಅಲ್ಲಿ. ನಾವು ಕುಮಾರಸ್ವಾಮಿ ಅವರು ನಾವೆಲ್ಲರೂ ಕೂಡ ಆ 2ನೇ ಬೆಳೆ ನಿಮ್ಗೆ ಕೊಡಕ್ಕಾಗದೆ ಮೋಸ ಮಾಡಿದೀರಾ, ನೀರು ಸಂಗ್ರಹಣೆ ಆಗದೆ ಎಲ್ಲ ಸಮುದ್ರಕ್ಕೆ ಹೊರಟೋಗಿದೆ, ಆಂಧ್ರ ಹೊರಟೋಗಿದೆ, ರೈತರಿಗೆ ಎಕರೆಗೆ 25,000 ರೂಪಾಯಿ ಪರಿಹಾರ ಕೊಡಬೇಕು ಅಂತ ಈಗಾಗಲೇ ಆಗ್ರಹವನ್ನ ಈ ಸಮನ್ವಯ ಸಮಿತಿ ಸಭೆ ಮುಖಾಂತರ ಆಗ್ರಹವನ್ನ ನಾವು ಮಾಡಿದಿರಿ, ಪರಿಹಾರ ಕೊಡಬೇಕು ಅಂತ. ಈಗ ನೀವು ಮಾಡ್ತಾ ಇರೋದು ನೋಡಿದ್ರೆ ಮುಂದಿನ ವರ್ಷಕ್ಕೂ 2ನೇ ಬೆಳೆ ಸಿಗಲ್ಲ.